ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ನಿನ್ನೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ನನಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಬೇಕು ಅಂತ ತಿಳಿಸಿರ್ತಾರೆ. ತತ್ಸಂಬಂಧ ಕರೆಯಲಾಗಿದೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಕುರಿತು ಈಗಾಗಲೇ ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಪರಿಶಿಷ್ಟ ಜಾತಿಗಳ ವಿವಿಧ ಅಂಶಗಳ ದತ್ತಾಂಶಗಳನ್ನು ಶೇಖರಿಸುವ ಸಂಬಂಧ ಮನೆ ಮನೆ ಸಮೀಕ್ಷೆ ನಡೀತಾ ಇದೆ. ಆ ಮನೆ ಸಮೀಕ್ಷೆಯು 5/5/2025 ಪ್ರಾರಂಭವಾಗಿ 17/5/2025 ಮುಕ್ತಾಯ ಅಂತ ಈ ಹಿಂದೆ ತಿಳಿಸಲಾಗಿತ್ತು. ಅದನ್ನೀಗ ಎಲ್ಲ ಜಿಲ್ಲೆಗಳಲ್ಲಿ ಸಮೀಕ್ಷೆ ಪೂರ್ಣಗೊಳ್ಳದ ಕಾರಣ 25/5/2025 ಮುಂದೂಡಿದ್ದಾರೆ. ಅದರಿಂದಾಗಿ ಮನೆ ಸಮೀಕ್ಷೆಯು 25/5/2025 ನಡೆಯಲಿದೆ. ಅದರ ಜೊತೆಗೆ 26ರಿಂದ 28 ತನಕ 26/5/2025 28/5/2025 ತನಕ ಕ್ಯಾಂಪ್ ಮೋಡಲ್ಲಿ ಮಾಡ್ತಾರೆ. ಈಗಾಗಲೇ ಹೇಳಿದಾಗೆ ಮತಗಟ್ಟೆಗಳಲ್ಲಿ ಕೂತ್ಕೊಂಡು ಅಲ್ಲಿ ಬಿಟ್ಟೋದವರು ತಮ್ಮ ಮಾಹಿತಿಯನ್ನು ತಂದು ಕೊಟ್ಟಲ್ಲಿ ಅವರು ತಗೊಂಡು ಅದನ್ನು ಅಪ್ಲೋಡ್ ಮಾಡ್ತಾರೆ. ತದನಂತರದಲ್ಲಿ ಅವರೇ ಸ್ವಯಂ ದೃಢೀಕರಣ ಮಾಡುವಂಥ ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ. ಒಂದು ವೇಳೆ ಅವರು ಹೊರ ಊರಲ್ಲಿದ್ದು ಬೇರೆ ಕಡೆ ಇದ್ದು ಅಥವಾ ಅವರಿಗೆ ಈ ಸರ್ವೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಆನ್ಲೈನಲ್ಲಿ ಅವರೇ ಅದರಲ್ಲಿ ಜಾತಿ ಪ್ರಮಾಣ ಪತ್ರದ RD ನಂಬರನ್ನು ಕಡ್ಡಾಯವಾಗಿ ಹಾಕಿ ಅವರು ಆನ್ಲೈನಲ್ಲಿ ಅವರು ಅಪ್ಲೋಡ್ ಮಾಡ್ಕೋಬೋದು. ಅದು 19/5/2025 28/5/2025 ಈ ಆನ್ಲೈನ್ ಏನು ಮಾಹಿತಿಯನ್ನು ಹಾಕುವಂಥದ್ದು ಅಪ್ಲೋಡ್ ಮಾಡುವಂಥ ಅವಕಾಶವನ್ನು ಕೂಡ ಸರ್ಕಾರ ಕಲ್ಪಿಸಿಕೊಂಡಿದೆ. ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಇದುವರೆಗೆ 15,321 ಒಟ್ಟು ಪರಿಶಿಷ್ಟ ಜಾತಿಗಳ ಕುಟುಂಬಗಳಿವೆ. ಅದರಲ್ಲಿ 14,941 ಅಂದರೆ 96% ಇದುವರೆಗೆ ಸಮೀಕ್ಷೆ ಪೂರ್ಣಗೊಂಡಿದೆ. ಇವತ್ತಿಗೆ ಪ್ರಾಯಶಃ 100% ಪೂರ್ಣಗೊಳ್ಬೋದು ಅಂತ ನಾವು ಅಂದ್ಕೊಂಡಿದ್ದೇವೆ. SC ಸಮೀಕ್ಷೆ, ನಾನ್ SC ಸಮೀಕ್ಷೆ ಸುಮಾರು 1 ಲಕ್ಷದಷ್ಟು ಇನ್ನು ಬಾಕಿ ಇದೆ. ನಮ್ಮಲ್ಲಿ 3,14,000 ಒಟ್ಟು ಮನೆಗಳಿದ್ದು ಅದರಲ್ಲಿ ಈಗಾಗಲೇ 2.5 ಲಕ್ಷ ಮನೆಗಳ ಸಮೀಕ್ಷೆ, ನಾನ್ SC ಮನೆಗಳ ಸಮೀಕ್ಷೆ ಕೂಡ ನಡೆದಿದೆ. ಉಳಿದ ಮನೆಗಳನ್ನು 25/5/2025 ಒಳಗಡೆ ಸಂಪೂರ್ಣವಾಗಿ ಎಲ್ಲ ಮನೆ ಸಮೀಕ್ಷೆಯನ್ನು ಪೂರ್ಣಗೊಳಿಸುವುದಕ್ಕೆ ನಾವು ಎಲ್ಲ ಗಣತಿದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ 10% ಮಾಹಿತಿ ಅಂದರೆ ಈಗಾಗಲೇ ಸರ್ವೆ ಆಗಿರೋದ್ರಲ್ಲಿ 10% ನಮ್ಮ ಸೂಪರ್ವೈಸರ್ಸ್ ಅವರಿಗೆ ಪುಷ್ ಆಗುತ್ತೆ, ಡಾಟಾ ಪುಷ್ ಆಗುತ್ತೆ. ಅವರು ಕೂಡ ಅದನ್ನು ಮನೆಗೆ ಹೋಗಿ ಅದು ಆ ಮಾಹಿತಿ ಸರಿಯಾಗಿದ್ದೇನೆ ಅನ್ನೋದನ್ನು ಅವರು ಪರಿಶೀಲನೆ ಮಾಡಬೇಕಾಗಿದೆ. ಅದರಿಂದಾಗಿ ಈ ಎಲ್ಲ ಮಾಹಿತಿಯನ್ನು ತಮಗೆ ಕೊಡುವ ಸಲುವಾಗಿ ಕರೆದಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು, ಈ ಸಮೀಕ್ಷೆಗೆ ಸಂಬಂಧಪಟ್ಟಾಗೆ ತಮಗೇನಾದರೂ ಕೇಳೋದಿದ್ರೆ ಕೇಳ್ಬೋದು. ನಂತರ ಬೇರೆ ವಿಷಯಗಳು ಬೇರೆ. ಈ 2011 ಜನಗಣತಿ ಪ್ರಕಾರ ಇಷ್ಟು ಈಗ ಜಾಸ್ತಿ ಇಲ್ವಾ? ಜಾಸ್ತಿ ಇದೆ, ಅದೆಲ್ಲವನ್ನು ಮಾಡ್ತಾರೆ. ಅದನ್ನು ಆಫ್ಲೈನಲ್ಲಿ ಮಾಡ್ತಾರೆ. ಆನ್ಲೈನ್ ಇದು ಜನಗಣತಿಯಲ್ಲಿರೋ ಮಾಹಿತಿ ಏನಿದೆ, ನಮ್ಮ ವೋಟರ್ ಲಿಸ್ಟಲ್ಲಿರೋ ಮಾಹಿತಿ ಆಟೋ ಫೆಚ್ ಆಗುತ್ತೆ. ಕೆಲವು ಮನೆಗಳು ನಂತರ ಕಟ್ಟಿರುವಂಥದ್ದು, ಹೊಸದು ಕಟ್ಟಿರುವಂಥದ್ದು ಏನಾದರೂ ದಾಖಲಾಗಿಲ್ಲ ಅಂದರೆ ಅದನ್ನು ಆಫ್ಲೈನಲ್ಲಿ ಪ್ರತ್ಯೇಕವಾಗಿ ಅವರಿಗೆ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಮಾಡ್ತಾ ಇದ್ದಾರೆ. ಒಂದು ಮನೆ ಏನಾದರೂ ಅದು ಒಟ್ಟು ಇದರಲ್ಲೇ ಸೇರ್ಪಡೆ ಆಗಿದೆ. ಪ್ರತ್ಯೇಕವಾಗಿ ಮಾಹಿತಿ ಇಲ್ಲ, ಯಾಕಂದರೆ 1,112 ಗಣತಿದಾರರಿದ್ದಾರೆ. ಅವರು ಎಕ್ಸ್ಟ್ರಾ ಕೊನೆಗೆ ಆ ಮಾಹಿತಿಯನ್ನು ತಗೊಳ್ತೀವಿ. ಅವರು ಎಷ್ಟು ಇದರಲ್ಲಿ ಹೆಚ್ಚಾಗಿ ಮಾಡಿದ್ದಾರೆ, ಎಷ್ಟು ಆಫ್ಲೈನಲ್ಲಿ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊನೆಗೆ ತಗೊಳ್ತೀವಿ. ನಾನು SC ಅಂತ ಹೇಳಿದ್ರೆ ಏನು ಮಾಡಬೇಕು? ಅದೆಲ್ಲ ಅಲ್ಲ, ST ಜನರಲ್ ಎಲ್ಲ ಮನೆಗಳು ಎಲ್ಲರೂ ಮಾಡ್ತಾ ಇದ್ದಾರೆ. OBC ಎಲ್ಲರೂ ಬರ್ತಾರೆ. OBC ಎಲ್ಲರೂ ಬರ್ತಾರೆ. ಸುಮಾರು ಇಷ್ಟು 3,14,000 ಒಟ್ಟು ನಮ್ಮಲ್ಲಿ ಜಿಲ್ಲೆಯಲ್ಲಿ ಕುಟುಂಬ ಇರೋದು 2011 ಜನಗಣತಿ ಪ್ರಕಾರ 3,14,000 ಕುಟುಂಬಗಳು. ಅದರಲ್ಲಿ 15,329 SC ಕುಟುಂಬಗಳಿದೆ. ಉಳಿದ ಕುಟುಂಬಗಳನ್ನು ಕೂಡ ಸಮೀಕ್ಷೆ ಮಾಡಲಿಕ್ಕಿದೆ. ಮತ್ತೆ ಮುಖ್ಯವಾಗಿ ಇನ್ನೊಂದು, ಈಗ ನಮ್ಮ ಗಣತಿದಾರರಿಗೊಂದು ಸೂಚನೆ ಏನಂದ್ರೆ, ತಮ್ಮ ಮೂಲಕ ಅವರು ಗಣ್ಯ ವ್ಯಕ್ತಿಗಳಿಂದ ಗ್ರಾಮ ಪಂಚಾಯತ್ ಮೆಂಬರ್ ಇರ್ಬೋದು, ಅದೇ ರೀತಿಯಲ್ಲಿ ಶಾಸಕರಿರ್ಬೋದು, ಜನಪ್ರತಿನಿಧಿಗಳು ಯಾರಿದ್ದಾರೆ, ಅದೇ ರೀತಿಯಲ್ಲಿ ಬೇರೆ ಗಣ್ಯ ವ್ಯಕ್ತಿಗಳು, ವಿದ್ವಾಂಸರು, ಕವಿಗಳಿದ್ದಾರೆ, ಲೇಖಕರಿದ್ದಾರೆ, ಅವರ ಮನೆಗಳಿಗೆಲ್ಲ ಕಡ್ಡಾಯವಾಗಿ ಭೇಟಿ ಕೊಟ್ಟು ಅವರದ್ದು ಕೂಡ ಸರ್ವೆಯನ್ನು ಪೂರ್ಣಗೊಳಿಸಬೇಕು. ಅಂದರೆ ಯಾರು ಕೂಡ ಬಿಟ್ಟು ಹೋಗಬಾರ್ದು ಅಂತ.
ಕೆಲವೊಂದು ಸಲ ಅವ್ರು ಇರುವುದಿಲ್ಲ ಅಥವಾ ಅವ್ರು ಮಾಹಿತಿ ಕೊಡೋದಿಲ್ಲ ಅಂತ ಭಯದಿಂದ ಇವರು ಹೋಗದೆ ಇರ್ಬೋದು. ಆ ಕಾರಣಕ್ಕೋಸ್ಕರ ಅವರ ಮನೆಗಳಿಗೂ ಕೂಡ ತೆರಳಿ ಮಾಹಿತಿಯನ್ನು ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ.